ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅನ್ನಪ್ರಸಾದನೂ ಇರುತ್ತೆ. ನಾವು ನಿನ್ನೆ ಟೈಮ್ ಇಲ್ಲ ಅಂತ ಹೋಗಲಿಲ್ಲ. ಸೊ ದರ್ಶನ ಮುಗಿಸ್ಕೊಂಡ್ವಿ. ಇಲ್ಲಿ ಮಂಜುನಾಥೇಶ್ವರ ಸ್ವಾಮಿ ಧರ್ಮಸ್ಥಳದಲ್ಲಾಗಿರಲಿ ಇಲ್ಲೇ ಆಗಲಿ ನಾವು ಗಂಡಸರು ಶರ್ಟ್ನ ಬಿಚ್ಚಿಬಿಟ್ಟು ದೇವಸ್ಥಾನದಲ್ಲಿ ಹೋಗೋವಂಥದ್ದು. ಸೊ ದರ್ಶನ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು. ಒಂದು ಒಳ್ಳೆ ಫೀಲ್ ಅನ್ನೋದು ಬರುತ್ತೆ ನಮಗೆ, ಸ್ಪಿರಿಚುವಲ್ ಎನರ್ಜಿ ಬಂದಂಗೆ ಆಗುತ್ತೆ. ಮತ್ತು ಹೊರಗೆ ಬಂದಮೇಲೆ ಇಲ್ಲಿ ಮಸಾಲೆ ಅನ್ನೋದು ತುಂಬ ಫೇಮಸ್ ಅಂತ ಹೇಳ್ದೆ ನಮ್ಮ ಫ್ರೆಂಡು. ಎಲ್ಲ ಪ್ಯೂರ್ ಆಗಿರೋಂಥ ಮಸಾಲೆ ಅಂದರೆ ಚಕ್ಕೆ, ಲವಂಗ ಈ ಥರದ್ದು ಅವನ್ನ ತಗೊಂಡು ನಾವು ಅಲ್ಲಿಂದ ದುರ್ಗದ ಕಡೆ ಹೊರಟಿದ್ದೀವಿ. ಸೊ ಬೇಲೂರು ಹಳೆಬೇಡಿ ರೂಟಲ್ಲಿ ಹೋಗ್ಬೇಕಂತ ಹೊರಟಿದ್ದೀವಿ. వచ్చిన రూట్లో పోదాం సార్. సకలేశ్పుర ಬೇಲೂರು ಹಳೆಬೀಡು ಬಾಣವರ ಅದೇ ರೂಟೇ ಬಾಗುಂటుంది ಪೈಡು. ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆರ್ಚ್ ಅದು. ಸೊ ಅದನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ನಾವೀಗ ದುರ್ಗದ ಕಡೆಗೆ. ಸೊ ನೋಡಿ, ಇದು ನದಿ ಬೆಟ್ಟ ಎಷ್ಟೊಂದು ನಾವು ಕ್ರಿಯೇಟ್ ಮಾಡಿರೋ ಥರ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನಮ್ಗೆ ಮೇಯ್ನ್ ಇಷ್ಟ ಆಗೋದಂದರೆ ಈ ಕಡೆ ಇದೆ. ನಾವಿಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿರೋದ್ರಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ಬೋದು ಆ ಹೈವೇ ಥರ ಇರೋಂಥ ಈ ರೋಡು, ಸುತ್ತಲೂ ಆ ಕಡೆ ಈ ಕಡೆ ಫಾರೆಸ್ಟು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನಿಜವಾಗ್ಲೂ. ಇದೇ ಮೇಯ್ನು ವ್ಯೂ ಅನ್ನೋದು, ಒಂದು ಎನರ್ಜಿ ಅನ್ನೋದು ಕೊಡುತ್ತೆ. ನಮ್ಮ ಕಡೆ ಈ ಥರ ಇಲ್ವಲ್ಲ ಅಂತ ಒಂಥರ ಬೇಜಾರಾಗುತ್ತೆ. ಈ ಕಡೆ ಇದ್ಬಿಡೋಣ ಅಂದರೆ ಆಗಲ್ಲ ಆ ಥರ ಇರಲಿಕ್ಕೆ. ಎಷ್ಟೊಂದು ಅಂದವಾಗಿದೆ. ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಈ ಥರದ ಪ್ಲೇಸ್ಗಳು. ನನಗೆ ಅಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ ಪ್ರಕೃತಿ ಅಂದರೆ. ಹಾಯ್ ಫ್ರೆಂಡ್ಸ್, ನಾವು ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಧರ್ಮಸ್ಥಳ ರೂಟಲ್ಲಿ ಹಳೆಯರ್ಗೆ ಹೋಗ್ತಾ ಇದ್ದೀವಿ. ಚಿತ್ರದುರ್ಗ ಬೇಲೂರು ಹಳೆಬೋರ್ಡ್ ಕಡೆ ಸಾಕ್ತಾ ಇದ್ದೀವಿ. ಬಟ್ ನಾಳೆ ಹೋಗಲ್ಲ, ಬೇಲೂರು ಹಳೆಬೋರ್ಡ್ಗೆ ನಾವೇನು ಹೋಗಲ್ಲ. ಅಲ್ಲಿ ಸ್ವಲ್ಪ ಟೂರಿಸ್ಟ್ ಪ್ಲೇಸ್ ಇವೆ ಅಂತೇಳಿ ಅಲ್ಲಿ ಕವರ್ ಮಾಡಿಕೊಂಡು ಅಲ್ಲಿ ದೆವ್ವಗಳು ಸ್ವಲ್ಪ. ಮತ್ತೆ ನಮ್ಮ ಫ್ರೆಂಡ್ಗೆ ಮಸಾಲೆ ಸೋಡಾ ಬೇಕಂತೆ, ಅದನ್ನ ಹುಡುಕಾಟದಲ್ಲಿದ್ದೇವೆ. ನಮ್ಮ ಉದಯ್ ರೆಡ್ಡಿ ಅವರಿಗೆ ಸ್ವಲ್ಪ ಅಲರ್ಜಿ ಆಗಿದೆ, ಏರ್ ಅಲರ್ಜಿ ಆ್ಯಂಡ್ ಮೂಗ್ ಅಲರ್ಜಿ ಎಲ್ಲ ಆಗಿದೆ. ಸೊ ಇದೆಲ್ಲ ದಾಟ್ಕೊಂಡು ಟ್ರಿಪ್ನ ಕಂಪ್ಲೀಟ್ ಮಾಡೋದು ಸಾಕ್ತಿದ್ವಿ. ಇವತ್ತು ನೈಟ್ ಅಷ್ಟೊತ್ತಿಗೆ ಇವತ್ತು ಮುಗಿಯುತ್ತೆ. ನಾಳೆ ಎಷ್ಟೊತ್ತಿಗೆ ನೀವು ಈ ವಿಡಿಯೋ ನೋಡ್ತೀರಾ. ನಾವು ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಘಾಟ್ ಸೆಕ್ಷನ್ನ ನೋಡಿದ್ವಿ, ಕರ್ವುಗಳು ಅದೆಲ್ಲ. ಆಮೇಲೆ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕಾದ್ರೆ ಒಂದು ದಟ್ಟವಾದ ಅರಣ್ಯನೇ ಇದ್ದರೂ ಚಿಕ್ಕದಾಗಿರೋಂಥ ರೋಡ್ಗಳು ಒಂಥರ ಭಯ ಸೃಷ್ಟಿಸೋ ಥರ ಇತ್ತು. ಬಟ್ ಈ ಕಡೆ ನಾವು ಈಗ ನೋಡ್ತಾ ಇದ್ದರೆ ಇನ್ನೂ ದಟ್ಟವಾಗಿರೋವಂಥ ಫಾರೆಸ್ಟ್ ಅನ್ನೋದು ನೋಡ್ಬೋದು. ಆ ಕಡೆ ಈ ಕಡೆ ದೊಡ್ಡದಾಗಿರೋಂಥ ಮರಗಳು. ಬಟ್ ದಾರಿ ಪರವಾಗಿಲ್ಲ, ಓಡಾಡ್ತಿರೋವಂಥ ರಸ್ತೆ ಅನ್ನೋ ಥರನೇ ಇದೆ. ಸೊ ನಾವು ಈಗ ಎಂಡ್ ಆಗ್ತಿದ್ದೀವಿ. ಫಾರೆಸ್ಟ್ ಅನ್ನೋದು ಇನ್ನು ಸ್ವಲ್ಪ ಹೊತ್ತಿಗೆ ನಮಗೆ ಎಂಡ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಕಿಲೋಮೀಟರ್ಸ್ಗೆ ಅಂದರೆ ಇನ್ನೊಂದು ಹಾಫ್ ಆನ್ ಅವರು ಆ ಥರ ಕಾಣ್ಬೋದು. ಆಮೇಲೆ ನಮಗೆ ಫಾರೆಸ್ಟ್ ಏರಿಯಾ ಅನ್ನೋದು ಕ್ರಮೇಣ ಕಡಿಮೆ ಆಗ್ತಾ ಇರುತ್ತೆ. ಸೊ ನಾನಂತೂ ನಿಜವಾಗ್ಲೂ ಈ ಫಾರೆಸ್ಟನ್ನು ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ನೋಡ್ಕೊಂಡ್ಬಿಡ್ತೀನಿ. ಮತ್ತು ನಾವು ಈ ಕಡೆ ಬರೋದು ಯಾವಾಗಲೂ. ಸೊ ನೀವು ಅಷ್ಟೇ, ನೀವು ಆಲ್ರೆಡಿ ತುಂಬ ಜನ ಬಂದಿರ್ತಾರೆ. ಈ ಕಡೆ ಬಂದರೆ ಒಂದು ಫಾರೆಸ್ಟಲ್ಲಿ ನಿಲ್ಲಿಸೋದು ಅಷ್ಟು ಒಳ್ಳೆಯದಲ್ಲ. ಬಟ್ ಆಲ್ಮೋಸ್ಟ್ ಸ್ಲೋ ಆಗಿ ಹೋಗ್ತಾ ಆದರೂ ನೀವು ಫಾರೆಸ್ಟ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಿರುತ್ತೆ. ಫಾರೆಸ್ಟು ಪ್ರಕೃತಿ ಎಲ್ಲ ಕಡೆ ಇರುತ್ತೆ, ನಮ್ಮ ಕಡೆನೂ ಆ ಒಂದು ವಾತಾವರಣಕ್ಕೆ ತಕ್ಕಂತೆ. ಬಟ್ ತುಂಬ ನಾಶ ಮಾಡಿರ್ತೀವಿ, ಅದರಿಂದ ನಮ್ಗೆ ಅದೃಷ್ಟ ಇಲ್ಲ. ಬರೀ ಆ ಕಾರುಗಳು, ಆ ಸಿಟಿ ನೋಡಿ 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 ಇದು ನೇಚರ್ ನೋಡ್ತಾ ಇದ್ದರಷ್ಟು ಒಂಥರ ಫೀಲ್ ಚೆನ್ನಾಗಿರುತ್ತೆ. ಇಲ್ಲಿ ಬದುಕೋಂಥ ಜನಗಳು ತುಂಬ ಪುಣ್ಯ ಮಾಡಿರ್ಬೇಕು, ಎಂಥ ನೇಚರಲ್ಲಿ ಬದುಕ್ತಾ ಇರ್ತಾರೆ. ಎಂಥ ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ನೀರು, ಸುತ್ತು ಗಿಡ ಮರ. ಗುಂಡ್ಯ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಪ್ಲೇಸ್ಗಳಿದಾವೆ, ಎಂತೆಂಥ ಅದ್ಭುತವಾದ ಬ್ಯೂಟಿಫುಲ್ ಪ್ಲೇಸ್ ನೋಡ್ಬೇಕಷ್ಟೆ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ನಾವಿದ್ದೀವಿ. ಪಶ್ಚಿಮ ಘಟ್ಟಗಳು, ಅರಣ್ಯಧಾಮಗಳು, ಜೋಗ ಜಲಪಾತಗಳು, ವನ್ಯಧಾಮಗಳು, ಕೆಮ್ಮಣ್ಣು ಗುಂಡಿಗಳು, ಯಾವುದೋ ಒಂದು ನದಿ ಬಂದಿದೆ. ಎಕ್ಸ್ಟ್ರಾ ಬುಕ್ಗಳಿದಾವೆ ಇದ್ರಾಗ. ಮಸಾಲೆ ಸೋಡಾ ಇತ್ತು, ಸೋಡಾ ಇತ್ತು ಇಲ್ಪಲ್ಲ. ಸೋಡಾ ಅನ್ನೋದು ಈ ಕಡೆ ತುಂಬ ಸಮಥಿಂಗ್ ಡಿಫ್ರೆಂಟ್ ಅನಿಸುತ್ತೆ. ಯಾಕಂದರೆ ರೋಡ್ ಪಕ್ಕದಲ್ಲಿ ತುಂಬ ಸೋಡಾ ಅಂಗಡಿಗಳನ್ನ ನಾವು ನೋಡಿದ್ವಿ. ಅದರಿಂದ ಈಗ ಒಂದ್ಸರಿ ಟ್ರೈ ಮಾಡಬೇಕು.
ಸ್ಪೆಷಲ್ ಸೋಡಾ ಇಲ್ಲೊಂಥರ ಸೋಡಾ ಡಿಫ್ರೆಂಟ್ ಆಗಿರುತ್ತೆ, ಕುಡಿದು ನೋಡೋಣ. ಭಾಳ ಥರ ನೋಡಿದ್ರೆ ಸ್ಟಾರ್ಟ್ ಇಲ್ಲ ನಾನು ಪೈನಾಪಲ್, ಆರೆಂಜ್, ಮ್ಯಾಂಗೋ. ಯಾವ್ದ್ರ ನೀಕೆ ಹಣ್ಣೆ ಕೋಕಮ್ ಹಣ್ಣು ಅದು ಅದೇ ಯಾವ್ದು ಚೆನ್ನಾಗಿರುತ್ತೆ ಎಲ್ಲಾದ್ರು? ಎಲ್ಲ ಒಂದೇ, ನಿಮ್ಗೆ ಯಾವ್ದು ಬೇಕು ಅದೇನಿ. ಕೋಕಮ್ಮೆ ತಾಳ ತಂಪಿರುತ್ತೆ. ಪೈನಾಪಲ್ ಇರಲಿ ಇಲ್ಲ, ಆರೆಂಜ್ ಕೊಟ್ಬಿಡಿ. ಅದು ಪೈನಾಪಲ್ಲ. ಆರೆಂಜ್ ಲೈಫ್ ಆಯ್ತೀರ ಸಖತ್ತಾಗಿದೆ. ಸಖತ್ತಾಗೈತೆ, ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ಸೋಡಾ ಬಿಡಿ. ಏನು ಬೇಕಾ? ಓರಿಯೋ ಅವ್ರ ಸೋಡಾ ಅಂತ ಯಾವುದು ನಾರ್ಮಲಾ? ಸಾಲ್ಟ ಸ್ವೀಟಾ? ಇದು ಫುಲ್ ಜಾರ್ ಸೋಡಾ ಮತ್ತು ಮಟ್ಕಾ ಸೋಡಾ ಅಂತ ಇವೆರಡು ಫುಲ್ ಫೇಮಸ್ಸು. ಏನಂದರೆ ಗ್ಲಾಸ್ ಒಳಗೆ ಫ್ರೂಟು ಫ್ಲೇವರ್ ಹಾಕ್ಬಿಟ್ಟು ಅದು ಸೋಡಾ ಹಾಕ್ಬಿಟ್ಟು ಅದರೊಳಗೆ ಏನೋ ಮಸಾಲ ಮಿಕ್ಸ್ ಮಾಡಿ ಒಂದು ಚಿಕ್ಕ ಗ್ಲಾಸ್ ಒಳಗೆ ದೊಡ್ಡ ಗ್ಲಾಸ್ ಒಳಗೆ ಹಾಕ್ಬಿಡ್ತಾರೆ. ಹಾಕಿದ ತಕ್ಷಣ ಫುಲ್ಲು ನೊರೆ ಅನ್ನೋದು ಉಕ್ಕಿ ಹೊರಗಡೆ ಬಂದುಬಿಡುತ್ತೆ ಗ್ಲಾಸ್ ಒಳಗೆ. ಅದು ಬೇಗ ಕುಡಿದು ಬಿಡ್ಬೇಕಂತ ಕುಡಿದು, ಬಟ್ ಒಳ್ಳೆ ಟೇಸ್ಟ್ ಸಖತ್ತಾಗಿತ್ತು, ಸ್ಪೈಸಿಯಾಗಿ. ಸೊ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ, ಕುಡಿಬೇಕು ಅನಿಸುತ್ತೆ. ಮತ್ತೆ ಹೀಗೆ ನಾವು ಸೋಡಾ ಕುಡ್ಕೊಂಬಂದರೆ ನಮ್ಗೆ ಎದುರಾಗಿದ್ದು ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ರೋಡ್ ಪ್ರಾಬ್ಲಮ್. ಈ ಕಡೆ ಬರಬೇಡ ಅಂತ ನಿನ್ನೆ ನಾವು ಕುಕ್ಕೆಗೆ ಹೋಗ್ಬೇಕಾದ್ರೆ ರೋಡ್ ಕೇಳಿದ್ವಲ್ಲ, ಆತ ಹೇಳಿದ್ದ. ಬಟ್ ನಾವು ಇವತ್ತು ಹತ್ರ ಆಗುತ್ತೆ ಅಂತ ಬಂದ್ವಿ. ನಿಜವಾಗ್ಲೂ ತುಂಬ ರೋಡು ವರ್ಸ್ಟ್ ಆಗಿದೆ, ಅಂದರೆ ರೋಡ್ ರಿಪೇರಿ ಅನ್ನೋದು ನಡೀತಾ ಇದೆ. ಸ್ಲೋ ಆಗಿದ್ದಾನೆ, ಜೋರ ಮೇಲೆ ಬಿಡ್ಬೇಕಿತ್ತು. ರೋಡ್ ಬ್ಯಾಡ. ಎಕ್ಕಿ ಹಾಕ್ಲಪ್ಪ, ನೋಡಿ ಜಾರ್ಬಾರ್ದು ಅಂತ ಮಾಡಿದಾರೆ ನೋಡೋದು. ಜಲ್ಲಿ ಥರ ಕೂರಿಸಿದ್ದಾರೆ. ಇವೇ ಬಿಲ್ ನೋಡಿ ಮಾಡಿದ್ದಾರೆ. ತುಂಬ ಕೆಟ್ಟದಾಗಿದೆ ದಾರಿ, ಯಾಕಂದರೆ ಕುಣಿ, ಮಣ್ಣು, ಧೂಳು, ದುಮ್ಮು, ಟ್ರಾಫಿಕ್ಕು, ಹೆವಿ ಟ್ರಾಫಿಕ್ಕು. ಓವರ್ಟೇಕ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಸಲು ಮೂವ್ನೇ ಆಗ್ತಿಲ್ಲ. ಒಂದೆರಡು ದೊಡ್ಡ ಲಾರಿಗಳು ನಿಂತ್ಬಿಟ್ಟಿದ್ದಾವೆ. ನಾವು ಒಂದು ಹತ್ರ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗ್ಬಿಟ್ವಿ, ಆಪೋಸಿಟ್ ದೊಡ್ಡ ಟ್ರಕ್ ಬಂದುಬಿಡ್ತು. ಹಂಗೆ ನಿಲ್ಲಿಸ್ಬಿಟ್ಟು ಆಮೇಲೆ ಅಲ್ಲೊಂದು 5 ನಿಮಿಷ ಲೇಟ್ ಆಯಿತು. ಆಮೇಲೆ ಎಲ್ಲ ಕ್ಲಿಯರ್ ಆದಮೇಲೆ ಹಿಂದೆ ಬಂದು ತೊಗೊಂಡ್ವಿ. ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಿಜವಾಗ್ಲೂ. ಈ ರೋಡ್ ಅಂತೂ ತುಂಬ ಡೇಂಜರ್ ಆಗಿದೆ, ಅಂದರೆ ರಿಪೇರಿ ಆಗ್ತಿರೋದ್ರ ಕಾರಣ. ಇಲ್ಲಿ ನೋಡಿ ರೈಲ್ವೆ ಟ್ರ್ಯಾಕ್ ಇದು. ಇಂಥ ಒಂದು ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ, ದೊಡ್ಡದಾಗಿರೋಂಥ ಫಾರೆಸ್ಟಲ್ಲಿ ನಾವು ಕಾರಲ್ಲಿ ಬರಲಿಕ್ಕೆ ಎಷ್ಟೊಂದು ತೊಂದರೆ ಆಗ್ತಿದೆ ಈ ರೋಡಲ್ಲಿ. ಬಟ್ ರೈಲ್ವೆ ಟ್ರ್ಯಾಕ್ ಯಾವ ಥರ ಹಾಕಿರ್ಬೋದು, ಎಷ್ಟು ಕಷ್ಟ ಇರ್ಬೋದು ನೋಡಿ. ಇಲ್ಲಿ ಟ್ರಾಫಿಕ್ ನೋಡಿ ಹೆಂಗಿದೆ, ಈ ರೋಡ್ ನೋಡಿ ಹೆಂಗಿದೆ, ಇಲ್ಲೆಲ್ಲ ರಿಪೇರಿ ಮಾಡ್ತಿರೋದು ನೋಡಿ. ಎಷ್ಟೊಂದು ಟ್ರಾಫಿಕ್ ಇದೆ ನಿಜವಾಗ್ಲೂ. ಎಷ್ಟು ವೆಹಿಕಲ್ಸ್, ದೊಡ್ಡ ಲಾರಿಗಳಿದೆ. ಕೆಲವು ಲಾರಿಗಳಂತೂ ಮುಂದೆ ನಿಂತ್ಬಿಟ್ಟಿದ್ದಾವೆ. ಅವಕ್ಕೆ ಅಪ್ಪು ಬೇರೆ ಇದೆಯಲ್ಲ, ಆ ಮಣ್ಣಿನ ರೋಡಲ್ಲಿ, ಆ ಪ್ರಾಬ್ಲಮ್ ಇರೋ ರೋಡಲ್ಲಿ ಹತ್ಲಿಕ್ಕೆ ಬೇರೆ ಆಗ್ತಾ ಇಲ್ಲ. ಸೊ ಗಾಡಿಗಳು ಎಷ್ಟೊತ್ತು ನಿಂತ್ಬಿಟ್ಟಿದ್ವಿ, ತುಂಬ ಟೈಮ್ ವೇಸ್ಟ್ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಹೈ ಟೆನ್ಷನ್ ವೈರ್ಸ್ ಇದೆಯಲ್ಲ, ಅವು ಇದ್ದಾವೆ ನೋಡಿ. ಕರೆಂಟ್ ಮೋಸ್ಟ್ಲಿ ಅದು ರೈಲ್ವೆಗೋಸ್ಕರ ಇರಬೇಕು. ಮತ್ತು ಮೇಲೆ ಒಂದು ಗೋಪುರ ಕಾಣ್ತಿದೆ ಚಿಕ್ಕದಾಗಿ, ಅದು ಕಾಣಿಸಲ್ಲ ಅನಿಸುತ್ತೆ. ಅಷ್ಟೊಂದು ದೊಡ್ಡ ಬೆಟ್ಟಗಳಲ್ಲಿ ಒಂದೇ ಒಂದು ಚಿಕ್ಕದಾದ ಮನೆ ಇದೆ. ಮೋಸ್ಟ್ಲಿ ಅದು ಇದು ಇರ್ಬೇಕು ಅನಿಸುತ್ತೆ,
ಗೆಸ್ಟ್ ಹೌಸ್ ಥರ ಇರ್ತಾವಲ್ಲ ಅದು ಇರ್ಬೋದು. ಸೊ ನಿಜವಾಗ್ಲೂ ತುಂಬ ಕಷ್ಟ, ಅದು ಯಾವ ಥರ ಎಷ್ಟು ಕಷ್ಟಪಟ್ಟು ಹಾಕಿರ್ಬೇಕು ರೈಲ್ವೆ ಟ್ರ್ಯಾಕು. ಇನ್ನೂ ನೀವು ರೈಲಲ್ಲಿ ಹೋಗ್ಬಿಟ್ರೆ ಇನ್ನೂ ಥ್ರಿಲ್ಲಿಂಗ್ ಇರುತ್ತೆ, ಇನ್ನೂ ಬ್ಯೂಟಿಫುಲ್ಲಾಗಿ ನೋಡ್ಬೋದು ಪ್ರಕೃತಿನೆಲ್ಲ. ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ನೋಡಿ ಇದು ಸಕಲೇಶ್ಪುರ, ಹಂಚಿನ ಮನೆಗಳು ನೋಡಿ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಕೊನೆಗೂ ಸಕಲೇಶ್ಪುರ ದಾಟಿದ್ವಿ. ನಿಜವಾಗ್ಲೂ ಸಕಲೇಶ್ಪುರ ಹಿಂದ್ಗಡೆ ಆ ರೋಡ್ ಹೇಳಿದ್ನಲ್ಲ ಕೆಟ್ಟಿರೋದು, ಅದು ಎಷ್ಟು ಹಿಂಸೆ ಕೊಡ್ತಂದರೆ ನಿಜವಾಗ್ಲೂ ಒಂದು 10 ಕಿಲೋಮೀಟ್ರಿಗೆ 1 ಅವರ್ 1.5 ಅವರ್ ಆಗಿದೆ. ಒಂದು ಹತ್ರ ಗಾಡಿ ನಿಂತುಬಿಡ್ತು, ಆಪೋಸಿಟ್ ಬಂದುಬಿಟ್ಟು ಟ್ರಕ್ ಬಂತಂತ, ಇನ್ನೊಂದು ಹತ್ರ ಹೈಟ್ ಇದೆ, ಲಾರಿ ನಿಂತುಬಿಟ್ಟಿದೆ. ಸೊ ಆದ್ದರಿಂದ ಅಪ್ಪಿಗೆ ಹೋಗ್ಬಿಟ್ಟು ಒಂದೇ ಸರಿ ಸ್ಟಾಪ್ ಆಗಿಬಿಡ್ತಾ ನಾವು ನಿಲ್ಲಿಸ್ಬಿಟ್ವಿ, ಗಾಡಿ ಆಫ್ ಆಗಿಬಿಡ್ತು. ಇನ್ನೇನು ಹಿಂದ್ಗಡೆ ಎಲ್ಲ ಆರಾಮ್ ನಡೀತಿದ್ರೆ ಫುಲ್ ಅಪ್ಪಿದೆ, ಇಳಿದ್ಬಿಟ್ಟು ಇನ್ನು ತಳ್ಳಬೇಕು. ಎಷ್ಟು ಭಯ ಆಗ್ಬಿಡ್ತು ಗೊತ್ತಾ, ಇಲ್ಲಿಂದ ತಳ್ಳಬೇಕಲ್ಲ, ಪೆಟ್ರೋಲ್ ಆಗಾಯ್ತು ಏನೋ ಅಂತ. ಬಟ್ ಹಂಗೆ ಸ್ಟಾರ್ಟ್ ಆಗಿ ಹಂಗೆ ಮೂವ್ ಮಾಡಿದ್ರು ಇಮಿಡಿಯೇಟು. 1 ಮಿನಿಟಲ್ಲೇ ಬಂದುಬಿಟ್ವಿ. ಸೊ ನಿಜವಾಗ್ಲೂ ತುಂಬ ಕಷ್ಟಪಡ್ಬೇಕಾಯ್ತು. ಹೋಗ್ಬೇಕಾದ್ರೆ ಆ ಕಡೆ ಮಳೆದು ಕಷ್ಟ ಆಯಿತು, ಈಗ ಬರಬೇಕಾದ್ರೆ ಈ ರೋಡ್ದು ಒಂದು 1 ಅವರ್ 1.5 ಅವರ್ ತಲೆ ತಿಂದುಬಿಡ್ತು. ಬಟ್ ಅದರಿಂದ ಹೊರಗೆ ಬಂದ್ವಿ. ಇದೆಲ್ಲ ನೋಡಿ ಸಕಲೇಶ್ಪುರದ ಒಂದು ಟೀ ತೋಟಗಳು, ಇವೆಲ್ಲ ಟೀ ಮತ್ತು ಎಲೆ ತೋಟಗಳು ಇಲ್ಲೆಲ್ಲ ಜಾಸ್ತಿ ಇದ್ದಾವೆ. ಸೊ ಇವೆಲ್ಲ ನೀವು ನೋಡ್ಬೋದು. ನಾವು ಇನ್ನೊಂದು ಸ್ವಲ್ಪ ದೂರ ಹೋದರೆ ಈ ಘಾಟ್ ಸೆಕ್ಷನ್ ಎಲ್ಲ ಬೆಟ್ಟಗಳು ಮುಗಿದೋದ್ವಲ್ಲ, ಇನ್ಮೇಲೆ ಈ ಫಾರೆಸ್ಟ್ ಏರಿಯಾನು ನಮಗೆ ಸಿಗಲ್ಲ. ಇನ್ನೊಂದು ಸ್ವಲ್ಪ ಬೇಲೂರು ಹತ್ರ ಹೋದ ತಕ್ಷಣ. ಸೊ ಇದೇ ಲಾಸ್ಟು. ನೋಡಿ ಎಷ್ಟೊಂದು ಚೆನ್ನಾಗಿದೆ ಕಾಫಿ ತೋಟಗಳು, ಈ ಎಲ್ಲ ಎಲೆ ಬಳ್ಳಿಗಳು ಅವು ದೊಡ್ಡದಾಗಿರೋ ಮರಗಳಿಗೆ ಹಾಕಿರೋದು. ಸಕಲೇಶ್ಪುರನೂ ಎಲ್ಲರಿಗೂ ಗೊತ್ತು, ತುಂಬ ಫೇಮಸ್ಸು. ಇಲ್ಲಿ ಕೂಡ ಒಂಥರ ಪ್ರಕೃತಿ ಎಲ್ಲ, ಈ ಫಾರೆಸ್ಟ್ ಏರಿಯಾ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಒಟ್ಟಲ್ಲಿ ತುಂಬ ಕಷ್ಟಪಟ್ಟು ಆ ರೋಡಿಂದ ಹೊರಗೆ ಬಂದ್ವಿ. ಈಗ ಇನ್ನು ನಾವು ಫಾರೆಸ್ಟ್ ಏರಿಯಾದಿಂದ ಎಂಡಿನಲ್ಲಿ ನಾವು ಈಗ ಇದ್ದೀವಿ, ದುರ್ಗದ ಕಡೆ ಹೋಗ್ತಾ. ಯಾವ್ದೋ ಮರ ಬಿದ್ದಂಗೈತೆ, ಬಿದ್ದಿಲ್ಲ, ವಾಲೆ ಚಕ್ಕೆ ವಾಲೆ ಐತೆ, ಕಾದು ಬಾಗೈತೆ. ಕನ್ನಡ ತೆಲುಗು ಮಿಕ್ಸ್. ಯಾವ್ದೋ ಫೋನ್ ಸುಲ್ಸೋಣ ಮನ ಅದೇ ಇನ್ನಿ ಮೇಮೆ ಶಾಪ್ ಅಂತಂದ್ರೆ ನಮಗೆ ಈಗ ಇದು ಮುಗಿತಾ ಬಂತು ಫಾರೆಸ್ಟ್ ಏರಿಯಾ ಅನ್ನೋದು. ಸೊ ಓವರಾಲಾಗಿ ನಾನು ಧರ್ಮಸ್ಥಳಕ್ಕೆ ಹೋಗಿ ಬಂದಾಗಲಿಂದ ನನಗೆ 2 ಪಾಯಿಂಟ್ ಅನ್ನೋದು ಮೇಜರಾಗಿ ಅಬ್ಸರ್ವ್ ಮಾಡಿದೆ. ಅದು ಏನಂದರೆ, ನಮಗೆ ಸೌಜನ್ಯ ಕೇಸ್ ಅನ್ನೋದು ಗೊತ್ತಿದೆ. ಸೊ ನನಗೆ ಧರ್ಮಸ್ಥಳದಲ್ಲಿ ಎಲ್ಲೇ ಹೋದರೂ ಅದೇ ಜ್ಞಾಪಕ ಬರ್ತಾಯಿತ್ತು. ಆ ಒಂದು ಹೋಟ್ಲ್ ನೋಡಿದ್ರು ಎಂಟ್ರೆನ್ಸಲ್ಲಿ ಮಾವುತ ಅವ್ರದ್ದು ಅದೇ ಇನ್ಸಿಡೆಂಟ್, ಅವ್ರ ಕಥೆನೇ ಜ್ಞಾಪಕ ಬರ್ತಾಯಿತ್ತು. ಸೊ ಬಾಹುಬಲಿ ಬೆಟ್ಟಕ್ಕೆ ಹೋದ್ರೂ ನನಗೆ ಅದೇ ಕತೆ ಅನ್ನೋದು ಜ್ಞಾಪಕ ಬರ್ತಾಯಿತ್ತು. ಸೊ ಅದೇ ಸಮಯದಲ್ಲಿ ನಾನು ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇರಬೇಕಾದ್ರೆ, ಕುಕ್ಕೆಗಿರ್ಬೋದು, ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಇರ್ಬೋದು, ಈ ಒಂದು ಮಳೆಯಲ್ಲಿ ಕೂಡ ಹೆಣ್ಮಕ್ಳು ಒಬ್ಬೊಬ್ಬರೇ ಸ್ಕೂಟಿ ಹಾಕ್ಕೊಂಡು ಹೋಗ್ತಿದ್ದಾರೆ. ಇದಿಷ್ಟೊಂದು ಕತೆ ಅನ್ನೋದು ನಡೆದಿದೆ ಕೂಡ, ಆದರೂ ಯಾರಿಗೂ ನಿಜವಾಗ್ಲೂ ಭಯನೇ ಇಲ್ಲ. ಒಬ್ಬರು ಹೆಣ್ಮಕ್ಳು ಅಲ್ಲಿ ನಾವು ಹೋಗ್ಲಿಕ್ಕೂ ಭಯ ಆಗುತ್ತೆ, ಅಷ್ಟೊಂದು ದಟ್ಟವಾದ ಅರಣ್ಯ ಅನ್ನೋದು ಇರುತ್ತೆ, ಅದರಲ್ಲಿ ಒಬ್ಬೊಬ್ಬರೇ ಹೋಗ್ತಾರೆ. ಎಷ್ಟು ಧೈರ್ಯ ಅನ್ಕೋಬೇಕು, ಅದು ಏನು ಅನ್ಕೋಬೇಕು ಗೊತ್ತಿಲ್ಲ. ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಸ್ಕೂಲುಗಳು ನಾನು ನೋಡಿದ್ದೀನಿ, ದಟ್ಟವಾದ ಫಾರೆಸ್ಟ್ ಅದು, ಅಲ್ಲಿ ಯಾರು ಮನುಷ್ಯರು ಇರ್ತಾರೆ ಅನ್ನೋ ಒಂದು ಸೂಚನೆನೇ ಇರಲ್ಲ. ಅಂತ ಹತ್ರ ಬೋರ್ಡ್ ಹಾಕಿರ್ತಾರೆ, ಸ್ಕೂಲು, ಪ್ರೈಮರಿ ಸ್ಕೂಲು ಈ ಥರ ಅಂತ. ಅಂದರೆ ಫಾರೆಸ್ಟ್ ಒಳಗಡೆ ಚಿಕ್ಕದಾಗಿ ದಾರಿ ಹೋಗಿರುತ್ತೆ. ಅಂತ ಹತ್ರ ಪಾಪ ಒಬ್ಬೊಬ್ಬರು ಹೆಣ್ಮಕ್ಳು ವೆಯ್ಟ್ ಮಾಡ್ತಿರೋದು ನಾನು 4-5 ಜನ ನೋಡಿದ್ದೀನಿ ನಿಜವಾಗ್ಲು. ಇನ್ನೂ ಸ್ವಲ್ಪ ಸಿಟಿ ಸೈಡ್ ಬಂದ್ರೂ ಅಂದರೆ ಸಿಟಿ ಹೊರಗಡೆ ಏನಾಗ್ಬಿಟ್ಟವು ಇವು ಕ್ರಿಶ್ಚಿಯನ್ಸು ಎಲ್ಲ. ಹೆಣ್ಮಕ್ಳು ಒಬ್ಬೊಬ್ಬರೇ ಸ್ಕೂಲಿಗೆ ಹೋಗ್ಲಿಕ್ಕೋಸ್ಕರ ಯೂನಿಫಾರ್ಮ್ ಹಾಕ್ಕೊಂಡು ಚಿಕ್ಕ ಮಕ್ಕಳೆಲ್ಲ ನಿಂತಿರೋದು ನೋಡಿದ್ದೀನಿ. ನೋಡಿ, ಇಷ್ಟೊಂದು ಒಂದು ಇನ್ಸಿಡೆಂಟ್ ನಡೆದ್ರೂ ಇನ್ನೂ ಅದ್ರ ಬಗ್ಗೆ ವಿಚಾರಣೆ ಎಲ್ಲ ನಡೀತಾ ಇದ್ರೂ ಒಂದು ಗೌರ್ಮೆಂಟ್ಗೆ ಚಿಕ್ಕ ಮಕ್ಕಳಿಗೆ ಒಂದು ಅನುಕೂಲತೆ ಮಾಡಿಕೊಡ್ಲಿಕ್ಕಾಗಿಲ್ಲ. ಒಂದು ವೆಹಿಕಲ್ ಆಗಲಿ ಏನಾದರೂ ಅರೇಂಜ್ ಮಾಡಿಬಿಟ್ಟು ಅವ್ರಿಗೆ ಸೇಫಾಗಿ ಒಂದು ಸೇಫ್ಟಿ ಅನ್ನೋದು ಕೊಡಲಿಕ್ಕಾಗಿಲ್ಲ. ನಿಜವಾಗ್ಲೂ ಒಂಥರ ಬೇಜಾರು ಅನಿಸುತ್ತೆ. ಅಂಥ ಒಂದು ದಟ್ಟವಾದ ಅರಣ್ಯಗಳಲ್ಲಿ ನಮಗೆ ಹೋಗ್ಲಿಕ್ಕೆ ಭಯ ಆಗುತ್ತೆ. ಅಂಥದ್ರೆಲ್ಲ ಹೆಣ್ಮಕ್ಳು ಒಬ್ಬೊಬ್ಬರೇ ವೆಯ್ಟ್ ಮಾಡ್ತಿರ್ತಾರೆ. ಈಗಲೂ ಸಕಲೇಶ್ಪುರದ ಹತ್ರ ಇಲ್ಲಿ ನಮಗೊಬ್ಬ ಹೆಣ್ಮಗಳು, ಚಿಕ್ಕ ಹುಡುಗಿ, ಕೈ ಅಂದ್ಲು, ಯೂನಿಫಾರ್ಮಲ್ಲೇ ಇದ್ದಾಳೆ ಆ ಹುಡುಗಿ ಕೂಡ. ಸೊ ಯಾವ ಥರ ಪರಿಸ್ಥಿತಿ ಇದೆ ನೋಡಿ ನಮ್ಮ ಇಂಡಿಯಾದಲ್ಲಿ, ಎಲ್ಲಿದ್ದೀವಿ ಅಂತಲೂ ಗೊತ್ತಿಲ್ಲ. ಅದು ನೋಡಿದ್ರೆ ಅಷ್ಟೊಂದು ಇನ್ಸಿಡೆಂಟು, ಘಟನೆ ನಡೆದಿದೆ. ಏನೇನೋ ಎಲ್ಲ ನಮ್ಮ ಕಣ್ಣಿಗೆ ಕಾಣ್ತಿದೆ, ಬಟ್ ಆದರೆ ಏನೂ ಕಾಣ್ತಾ ಇಲ್ಲ. ಆ ಥರ ಒಂದು ಎಲ್ಲ ನಡೀತಾ ಇದ್ದಾವೆ. ನಿಜವಾಗ್ಲೂ ತುಂಬ ದುರದೃಷ್ಟ ಬಿಡಿ ಇದಂತೂ. ಆ ಚಿಕ್ಕ ಮಕ್ಕಳಿಗೆ ನಾವು ಕೂಡ ನಮ್ಮದು ಎಲ್ಲ ತುಂಬ ತಪ್ಪಿರುತ್ತೆ.
ಜನಗಳು ಇರೋದೇ ಹಂಗೆ, ನಾವು ಆಮೇಲೆ ಅವ್ರ ಪೊಲಿಟಿಷಿಯನ್ಸು ಅದಕ್ಕೂ ಜಾಸ್ತಿಯಾಗಿ ಅವರು ಇರೋದು ಹಂಗೆ. ತುಂಬ ಬೇಜಾರ ಅನಿಸುತ್ತೆ ನಿಜವಾಗ್ಲೂ. ಚಿಕ್ಕ ಹೆಣ್ಮಕ್ಳು ಯೂನಿಫಾರ್ಮಲ್ಲಿ ಸ್ಕೂಲ್ಗೋಸ್ಕರ ಒಬ್ಬೊಬ್ಬರೇ ನಿಂತಿರ್ತಾರೆ, ಫಾರೆಸ್ಟ್ ಏರಿಯಾದಲ್ಲಿ ಒಬ್ಬೊಬ್ಬರೇ ಹೋಗ್ತಿರ್ತಾರೆ. ಏನು ನಾವು ಯಾವ ಇದರಲ್ಲಿದ್ದೀವಿ ಅನ್ನೋ ಥರ ಅನಿಸುತ್ತೆ. ಒಂದು ಇದು ಇನ್ನೊಂದು ಎರಡನೇದು ನನಗೆ ಅಬ್ಸರ್ವ್ ಮಾಡಿದ್ದೇನೆಂದರೆ, ಆ ಕಡೆ ಒಂದು ಘಾಟ್ ಸೆಕ್ಷನಲ್ಲಿ ಆ ಫಾರೆಸ್ಟು ಆ ಬೆಟ್ಟದ ಕಡೆ ನಾನು ದೇವಸ್ಥಾನಗಳಿಗಿಂತ ಜಾಸ್ತಿ ನೋಡಿದ್ದು ಚರ್ಚ್ಗಳನ್ನು. ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ, ಪ್ರತಿ ಹಳ್ಳಿಗೊಂದು ದೊಡ್ಡದಾಗಿರೋ ಚರ್ಚ್ಗಳು. ದೇವಸ್ಥಾನ ನೋಡಲಿಲ್ಲ ನಾನು ಹಳ್ಳಿ ಸೈಡು. ನಾನು ನೋಡಿದ್ದಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಘಾಟ್ ಹತ್ರ ಒಂದು ಕೆಂಪುದು ಆಪೋಸಿಟ್ ಆಳ ಇದೆ ಅಂತ ಹೇಳಿದ್ನಲ್ಲ, ಅಲ್ಲೊಂದು ದೇವಸ್ಥಾನ ನೋಡಿದೆ ನಾನು. ಆಮೇಲೆ ಇನ್ನೊಂದು ಎರಡು ಎಲ್ಲ ನೋಡಿರ್ಬೇಕು ಅನಿಸುತ್ತೆ, ಜ್ಞಾಪಕ ಇರೋದು ನನಗೆ ಅದೊಂದೇ. ಬಟ್ ಚರ್ಚ್ಗಳು ನನಗೆ ನೋಡಿರೋಂಗೆ ಒಂದು 20-30 ಜ್ಞಾಪಕ ಇದ್ದಾವೆ. ಅಂದರೆ ಹೆಜ್ಜೆಗೂ ಹಳ್ಳಿಗೂ ಚರ್ಚ್ಗಳು ಅನ್ನೋದು ನಾನು ನೋಡಿದ್ದೀನಿ. ನಿಜವಾಗ್ಲೂ ಎಂಥ ಪರಿಸ್ಥಿತಿ ಏನಾಗೋಗ್ಬಿಡ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಇನ್ನೊಂದು 50 ವರ್ಷ ಹೋಗ್ಬಿಟ್ರೆ ನಮ್ಗೆ ಇಲ್ಲಿ ಇರೋದೇ ಇಲ್ಲ ಹಿಂದುತ್ವ ಅನ್ನೋದು ಅನಿಸುತ್ತೆ ನನಗೆ. ಬರೀ ಅದೇ ಕನ್ವರ್ಟ್ ಆಗ್ಬಿಡುತ್ತೆ ಅನಿಸುತ್ತೆ. ಇಡೀ ಪ್ರಪಂಚದಲ್ಲಿ ಇಂಡಿಯಾಗೆ ಭಾಳ ಇದಿದೆ, ಅಂದರೆ ಉತ್ತಮವಾದ ವ್ಯಾಲ್ಯೂ ಇದೆ. ಎಲ್ಲಾದರೂ ಇಂಡಿಯಾ ಅಂದರೆ ಒಂದು ಗ್ರೇಟು, ಅಲ್ಲಿನ ಜನತೆ ಒಂದು ಗ್ರೇಟು, ಅವ್ರ ಟ್ಯಾಲೆಂಟ್ ಇರ್ಬೋದು, ಅವರ ಒಂದು ದಯಾಗುಣ ಇರ್ಬೋದು, ಇವೆಲ್ಲದರಲ್ಲೂ ಗ್ರೇಟು. ಮತ್ತು ಅವ್ರ ಸಂಸ್ಕೃತಿ ಅನ್ನೋದು ತುಂಬ ದೊಡ್ಡದು, ಸೈಂಟಿಫಿಕ್ ಆಗಿಯೂ ಎಲ್ಲ ಪರವಾಗಿಯೂ ತುಂಬ ಅರ್ಥಗರ್ಭಿತವಾದದ್ದು ಅಂತ ಹೇಳ್ಬಿಟ್ಟು ಬೇರೆ ದೇಶಗಳೆಲ್ಲ ನಮಗೆ ರೆಸ್ಪೆಕ್ಟ್ ಮಾಡ್ತವೆ, ಹೊಗಳ್ತಾ ಹೋಗ್ತವೆ. ಅವರು ನಮ್ಮದನ್ನು ಪಾಲನೆ ಮಾಡ್ತಾರೆ. ಬಟ್ ಆದರೆ ನಮಗೆ ಯಾಕೆ ಅದು ಇಷ್ಟ ಆಗ್ತಿಲ್ಲ? ನಮ್ಮವ್ರಿಗೆ ಇಷ್ಟ ಆಗ್ತಿಲ್ಲ, ಬೇರೆ ಪ್ರಪಂಚಕ್ಕೆಲ್ಲ ಇಷ್ಟ ಆಗ್ತಿದೆ, ನಮ್ಮವ್ರಿಗೆ ಇಷ್ಟ ಆಗ್ತಿಲ್ಲ. ನಮ್ಮವ್ರು ಅದನ್ನು ಆಪೋಸ್ ಮಾಡ್ತಿದ್ದಾರೆ. ಅದು ಏನು ಅರ್ಥ ಆಗ್ತಿಲ್ಲ. ನಾವು ಏನ್ಸೆಂಟ್ ಹಿಸ್ಟ್ರಿ ಎಲ್ಲ ತೆಗೆದ್ರು ನಮ್ಮ ದೇಶಕ್ಕೆ ಪ್ರಾಬ್ಲಮ್ಸ್ ಬಂದಿರೋದು ಎಲ್ಲ ನಮ್ಮವರಿಂದಲೇ. ಆಪೋಸಿಟ್ ಅವ್ರು ಬಂದರೆ ಎದುರಿಸಿ ನಿಂತಿದ್ದಾರೆ ಎದುರ್ಕೊಂಡು. ಬಟ್ ನಮ್ಮವ್ರ ಒಳ ಸಂಚುಗಳಿಂದ ನಮ್ಮವ್ರು ಆಪೋಸ್ ಮಾಡಿದಾಗಲೇ ನಾವು ಹೊಡ್ತಾ ತಿಂದಿರೋದು ಎಲ್ಲ ಕಡೆ. ಅದು ಏನೋ ಜನಗಳು ಆಲೋಚನಾ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಎಷ್ಟು ಸೈಂಟಿಫಿಕ್ ಆಗಿ ಪ್ರಾಕ್ಟಿಕಲ್ ಆಗಿ ಇದ್ರೂ ಬಟ್ ಎಲ್ಲರಿಗೂ ನಮ್ಮವ್ರಿಗೆ ನಮ್ಮದೇ ಆಪೋಸಿಟ್, ಬೇರೆಯವ್ರದ್ದೆಲ್ಲ ಇಷ್ಟ ಆಗುತ್ತೆ, ನಮ್ದು ಇಷ್ಟ ಆಗಲ್ಲ. ಏನು ಕತೆ? ಇವೆರಡು ನನಗೆ ತುಂಬ ಸ್ಟ್ರಾಂಗಾಗಿ ಅಬ್ಸರ್ವ್ ಮಾಡಿ ತುಂಬ ಬೇಜಾರಾಯ್ತು ನಿಜವಾಗ್ಲೂ. ಫೈನಲ್ ಆಗಿ ನಾವು ಬೇಲೂರಿಗೆ ಬಂದ್ವಿ. ನಿಮಗೆ ಅಲ್ಲಿ ದೂರದಲ್ಲಿ ಒಂದು ಗೋಪುರ ಕಾಣ್ತಿದೆಯಲ್ಲ, ಅದು ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ ಅನಿಸುತ್ತೆ. ಹೌದು, ಇಲ್ಲಿರೋ ದೇವರು ಚೆನ್ನಕೇಶ್ವರನೇ ಇರ್ಬೇಕು ಅನಿಸುತ್ತೆ. ಸೊ ನಾವು ಒಳಗಡೆ ಹೋಗಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ಟೈಮ್ ಇಲ್ಲ. ಸೊ ಆದ್ದರಿಂದ ನಾವು ಹಿಂಗೆ ದೇವಸ್ಥಾನದ ಹೊರಗಡೆಯಿಂದಲೇ ಒಂದು ಪ್ರದರ್ಶನ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇದು ಬೇಲೂರು ಹಳೆಬೀಡು ನಮ್ಗೆ ಗೊತ್ತು. ಆ ಒಂದು ಕಲಾಶಿಲ್ಪಕ್ಕೆ ಉನ್ನತವಾದ ಒಂದು ಪ್ರದೇಶ. ದೇವಸ್ಥಾನದ ಒಳಗಡೆ ಎಲ್ಲ ನಾನು ಚಿಕ್ಕವನಿದ್ದಾಗ ಟೂರ್ ಬಂದಿದ್ವಿ, PUCಯಲ್ಲಿದ್ದಾಗೇನೋ, ಆಗ ನಾನು ಒಳಗಡೆ ಎಲ್ಲ ಹೋಗಿ ನೋಡಿದ್ದೀನಿ. ಎಂತೆಂಥ ಶಿಲ್ಪಕಲೆ ಇದೆ ಗೊತ್ತಾ? ತುಂಬ ಶಿಲ್ಪಗಳು, ತುಂಬ ಕೆತ್ತನೆ ಅನ್ನೋದು ಮಾಡಲಾಗಿದೆ ದೇವಸ್ಥಾನದಲ್ಲಿ. ತುಂಬ ಅದ್ಭುತವಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಬಟ್ ಅದ್ರ ಮೇಲೆ ದಾಳಿಗಳು ನಡೆದಿರೋದಿದೆ. ತುಂಬ ಅಲ್ಲಿ ದೇವಸ್ಥಾನದ ಮೇಲಿರೋವಂಥ ಶಿಲ್ಪಗಳನ್ನೆಲ್ಲ ಕೆತ್ತಿದ್ದಾರೆ, ಅಂದರೆ ಒಡೆದಾಕಿದ್ದಾರೆ. ಮೋಸ್ಟ್ಲಿ ಔರಂಗಜೇಬು ಯಾರೋ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಅವಾಗ ಎಲ್ಲ ನಮ್ಮ ದೇವಸ್ಥಾನಗಳನ್ನ ಹೊಡೆದಾಕ್ತರು ಅಂತ ಹೇಳಿದ್ರಲ್ಲ, ಆ ಥರನೇ ಇದೆ ಬೇಲೂರು ಹಳೆಬೀಡು. ಸೊ ಒಂದು ಕೋಟೆ ಥರ ಸುತ್ತು ಈ ಕಾಂಪೌಂಡ್ ಇದೆಯಲ್ಲ, ಇದೆಲ್ಲ ದೇವಸ್ಥಾನದ ಕೋಟೆನೇ ಇದು. ಸೊ ತುಂಬ ಒಂದು ಕಲಾಶಿಲ್ಪಕ್ಕೆ ಇದು ಒಂದು ಉತ್ತಮವಾದ ಹೆಸರಾಗಿದೆ, ಈ ಬೇಲೂರು ಹಳೆಬೀಡು ದೇವಸ್ಥಾನ ಅನ್ನೋದು. ಸೊ ನಮಗೆ ಒಳಗಡೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಆದ್ದರಿಂದ ಹೊರಗಿಂದಲೇ ನಾವು ನೋಡ್ಕೊಂಡು ಹೋಗ್ತಿದ್ದೀವಿ. ಸೊ ನೀವು ಇಲ್ಲಿಗೂ ಬರಬೇಕು, ಇದನ್ನೆಲ್ಲ ಕಾಪಾಡಬೇಕು ನಾವು. ಇವೆಲ್ಲ ಹೋದರೆ ನಮಗೆ ನಮ್ಮ ಹಿಸ್ಟ್ರಿ ಏನಂತ ಗೊತ್ತಾಗಲ್ಲ. ನಾನು ಬಂದಾಗ ಇದು ಇನ್ನೂ ಉನ್ನತವಾಗಿತ್ತು, ಇನ್ನೂ ಬೆಲೆ ಕೊಟ್ಟಿದ್ರು, ಇನ್ನೂ ಬರೀ ದೇವಸ್ಥಾನ ಆ ಥರನೇ ಇತ್ತು. ಈಗ ನೋಡಿದ್ರೆ ಯಾವುದೋ ನಮ್ಮೂರಲ್ಲಿ ದೇವಸ್ಥಾನ ಥರ ಆಗಿಬಿಟ್ಟಿದೆ ನೋಡಿ ಹೊರಗಡೆ ಎಲ್ಲ. ಅಂದರೆ ಅದಕ್ಕೆ ಬೆಲೆ ಕೊಡಲ್ಲ ನಾವು. ಎಂಥ ವ್ಯಾಲ್ಯೂಸ್ ಗೊತ್ತಾ ಇವೆಲ್ಲ, ಇವನ್ನೆಲ್ಲ ಕಾಪಾಡ್ಕೋಬೇಕು. ಬಟ್ ಯಾರೂ ಜಾಸ್ತಿ ಅದ್ರ ಬಗ್ಗೆ ಜವಾಬ್ದಾರಿ ತೋರಿಸಲ್ಲ. ನಾವು ತೋರಿಸ್ಲಿಕ್ಕೆ ನಮ್ಗೆ ಅಷ್ಟೊಂದು ಪವರ್ ಇರಲ್ಲ, ಸಾಮಾನ್ಯ ಜನರು ನಾವೇನು ಮಾಡಲಿಕ್ಕಾಗಲ್ಲ. ಬಟ್ ಏನೋ ಕಾಪಾಡ್ಕೋಬೇಕು ಇದೆಲ್ಲ. ಸೊ ಟೋಟಲಾಗಿ ಇದು ಬೇಲೂರು ದೇವಸ್ಥಾನ, ಚೆನ್ನಕೇಶ್ವರ ದೇವಸ್ಥಾನ ಅನ್ನೋದು ನಮ್ಮ ಚರಿತ್ರೆ ಪುಟಗಳಲ್ಲಿ ಒಂದು ಉನ್ನತವಾದ ಹೆಸರು ಅನ್ನೋದಿದೆ ಕಲಾಶಿಲ್ಪಕ್ಕೆ. ದೇವಸ್ಥಾನ ತುಂಬ ಒಂದು ವಿವಿಧತೆಯಿಂದ ಕೂಡಿದೆ, ಒಂದು ಡಿಫ್ರೆಂಟ್ನೆಸ್ ಅನ್ನೋದು, ಸಮಥಿಂಗ್ ಸ್ಪೆಷಾಲಿಟೀಸ್ಗೆ ಅನ್ನೋದು ಇದೆ ಒಳಗಡೆ ಎಲ್ಲ ದೇವಸ್ಥಾನ. ಸೊ ನಾವೀಗ ಹೊರಗಡೆಯಿಂದಲೇ ಪ್ರದರ್ಶನ ಅನ್ನೋದು ಹಾಕಿದ್ದೀವಿ. ಸೊ ಈಗ ನಾವು ದುರ್ಗದ ಕಡೆ ಹೊರಡ್ತೀವಿ. ದುರ್ಗಕ್ಕೆ ಫೈನಲಿ ರೀಚ್ ಆಗಿದ್ದೀವಿ. ಆಗಿದ್ದೀವಿ. ಸೊ ಆರ್ಚ್ ಬರ್ತಾ ಇದೆ, ಸ್ವರ್ಗ ನಮ್ಮ ದುರ್ಗ. ಒಂದಿನ ಮಿಸ್ ಆಗಿದ್ವಿ. 30 hours ರೌಂಡ್ ಟ್ರಿಪ್ ಮಾಡಿದ್ವಿ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು
ಅಲ್ಲಲ್ಲಿರೋ ಟೂರಿಸ್ಟ್ ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡಿದ್ದೀವಿ. ಸೊ ನಿಮ್ಗಿದು ಇಷ್ಟ ಆಯಿತು ಅಂದ್ಕೊಂಡಿದ್ದೀವಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋ ಜೊತೆ ಸಿಗೋಣ. ಬಾಯ್. ನಾನು ನಿಮ್ಮ ಮೋಹನ್.